ತುಮಕೂರಿನಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ. ಶಿವನ ಆರಾಧನೆ ಮಾಡುತ್ತಿರೋ ಭಕ್ತಾದಿಗಳು. ನಾಡಿನೆಲ್ಲೆಡೆ ಇಂದು ಸಂಭ್ರಮ ಸಡಗರದಿಂದ ಶಿವರಾತ್ರಿ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಮುಂಜಾನೆಯಿಂದಲೇ ದೇವಸ್ಥಾನಗಳಿಗೆ ಭಕ್ತರು ಭೇಟಿ ನೀಡಿ ಶಿವನ ದರ್ಶನ ಪಡಿತಾ ಇದ್ದಾರೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆ ಹಾಗೂ ವಿಶೇಷ ಅಲಂಕಾರ ಮಾಡಲಾಗಿದೆ. ಇತ್ತ ತುಮಕೂರಿನ ಎಪಿಎಂಸಿ ಯಾರ್ಡ್ನಲ್ಲಿರೋ ಶ್ರೀ ಪಶುಪತಿನಾಥ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಶುರುವಾಗಿದ್ದು, ಮಹಾದೇವನಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು, ಇಷ್ಟಲಿಂಗಕ್ಕೆ ಅಭಿಷೇಕ, ಅರ್ಚನೆ, ಮಂಗಳಾರತಿ ಮಾಡಲಾಯಿತು. ಇನ್ನು ಬೆಳಗ್ಗೆಯಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶಿವನ ದರ್ಶನ ಮಾಡಿದರು. ಇನ್ನು ದೇವಸ್ಥಾನದ ಅರ್ಚಕರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಮಿತಿ ವತಿಯಿಂದ ಶಿವರಾತ್ರಿ ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷ ಈ ದಿವಸ ಸುಮಾರು 10,000ಕ್ಕೂ ಭಕ್ತರು ಬರ್ತಾರೆ. ಬೆಳಗ್ಗೆಯಿಂದಲೂ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಎಲ್ಲರಿಗೂ ಗರ್ಭಗುಡಿಗೆ ಮುಕ್ತ ಅವಕಾಶ ನೀಡಲಾಗಿದ್ದು, ಭಕ್ತರು ಕ್ಷೀರಾಭಿಷೇಕ ಮಾಡಲು ಅವಕಾಶ ನೀಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಶುಪತಿನಾಥ ಸನ್ನಿಧಾನದಲ್ಲಿ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಅಪ್ಪನೆಯ ಮೇರೆಗೆ ಈ ಭಗವಂತನ ಸೇವೆಯನ್ನು ಕೈಗೊಂಡಿದ್ದೀವಿ. ಎಲ್ಲ ಭಕ್ತಾದಿಗಳು ಈ ವಿಶೇಷವಾದಂತಹ ಈ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಆ ಭಗವಂತನ ಅನುಗ್ರಹ ಪಡೆಯಬೇಕಾಗಿ ವಿನಂತಿ. ಬೆಳಿಗ್ಗೆಯಿಂದ ಪ್ರತಿ ವರ್ಷ ಸುಮಾರು ಒಂದು 10,000 ಜನ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿ, ಗರ್ಭಗುಡಿ ಪ್ರವೇಶ ಇರೋದರಿಂದ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ ಇದೆ. ಎಲ್ಲರೂ ಕ್ಷೀರಾಭಿಷೇಕ ಮಾಡ್ಬೋದು. ಪ್ರತಿ ವರ್ಷ 10,000 ಜನ ಬಂದೇ ಬರ್ತಾರೆ. ಈ ವರ್ಷ ನಮ್ಮ ನಿರೀಕ್ಷೆ ಒಂದು 20,000ವರೆಗೂ ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಹಾಗೆ ದೇವಸ್ಥಾನದಲ್ಲಿ ಬಂದವರು ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಕಮಿಟಿಯವರು ಮಾಡಿದ್ದಾರೆ. ಆಯಿತು. ಏನೇನು ಪೂಜೆ ಇತ್ತು? ಬೆಳಿಗ್ಗೆಯಿಂದ ಮಹಾರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಹಾಗೂ ಮಹಾಮಂಗಳಾರತಿ, ಧೂಪದೀಪ, ನೈವೇದ್ಯ ಯಥಾವತ್ತವಾಗಿ ಬೆಳಿಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೂ ನಿತ್ಯ ಸೇವೆ ಆಗಿ, ಆಮೇಲೆ 7 ಗಂಟೆ ಮೇಲೆ ವಿಸರ್ಜನೆ ಪೂಜೆ ಆದಮೇಲೆ ಎಲ್ಲ ಭಕ್ತಾದಿಗಳು ಅನುಕೂಲ ಆಗಲಿ ಅಂತ ಗರ್ಭಗುಡಿ ಪ್ರವೇಶ ಬಿಟ್ಟಿದ್ದೀವಿ. ಎಲ್ಲರೂ ಬಂದು ಕ್ಷೀರಾಭಿಷೇಕ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನು ಭಕ್ತರು ಮಾತನಾಡಿ, ಪಶುಪತಿನಾಥ ಸಮಿತಿ ಪ್ರತಿ ವರ್ಷದಂತೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡುವಂತ ಅವಕಾಶ ನೀಡಿದ್ದಾರೆ. ರಾತ್ರಿ 10:30ವರೆಗೂ ಸಹ ಜನರು ಬರ್ತಾರೆ ಎಂದರು. ಪ್ರತಿ ಶಿವರಾತ್ರಿ ಎಂದು ಇಲ್ಲಿ ಬೆಳಗಿನ 4 ಗಂಟೆ ಬೆಳಗಿನ ಜಾವ ಪ್ರಾರಂಭವಾದಂಥ ಪೂಜೆ ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ನಡೀತಾ ಇದೆ. ಈ ಒಂದು ಶಿವರಾತ್ರಿ ಹಬ್ಬದ ದಿನ ಒಳಗಡೆ ಗರ್ಭಗುಡಿಗೆ ಪಂಚಮುಖಿ ನಮ್ಮ ಈಶ್ವರನಿಗೆ ಅಭಿಷೇಕ ಮಾಡುವ ಒಂದು ಸೌಲಭ್ಯವನ್ನು ನಾವು ಇಲ್ಲಿ ಅವಕಾಶ ಕೊಟ್ಟಿದ್ದೇವೆ. ಸುಮಾರು 20,000ಕ್ಕೂ ಹೆಚ್ಚು ಜನ ಈ ಒಂದು ಪೂಜಾ ಕಾರ್ಯದಲ್ಲಿ ಬೆಳಗಿಂದ ರಾತ್ರಿವರೆಗೂ ಬಂದು ಅಭಿಷೇಕ ಮಾಡ್ತಾರೆ. ಇನ್ನು ಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಲಿದ್ದು, ಬರುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.